1.67 kg ಚಿನ್ನಲಿಕ್ಕೂ ಜಾಗ ಇಲ್ಲ. ಇಷ್ಟೊಂದು ಭೂಮಿಯನ್ನು ನೀವು ಒಬ್ಬರೇ ಒತ್ತುವರಿ ಮಾಡಿ ಮತ್ತೆ ಏನೋ ನಾನು ಸತ್ಯ ಹರಿಶ್ಚಂದ್ರ ಅಂತ ಮೀಡಿಯಾ ಮುಂದೆ ನಾಚಿಕೆಲ್ದರೆ ಮಾತಾಡ್ತೀನಿ. ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮೊದಲು ನೀವೇ ರಾಜೀನಾಮೆಯನ್ನು ಕೊಟ್ಟು ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಇಷ್ಟು ದಿವಸ ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕುಮಾರಸ್ವಾಮಿ ಅವರು ನಾನವನಲ್ಲ ಅಂತಾನೆ 70 ಎಕರೆ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು 200 ಎಕರೆಯನ್ನು ಗುಳುಂ ಮಾಡಿದ್ರು. 200 ಎಕರೆ ಜಮೀನನ್ನು ಗುಳುಂ ಮಾಡಿದ್ದಾರೆ. ಜೊತೆಗೆ ಇವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ. ಆದರೆ ಇವರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆಯಂತೆ. ಇದೆಲ್ಲದರ ಜೊತೆಗೆ ನೋಡಿ, ಒಂದ್ ಕಡೆ ಈಗ 14 ಎಕರೆಯನ್ನ ತೆರವುಗೊಳಿಸಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಇನ್ನೊಂಥರ ನಾಟಕ ಮಾಡ್ತಾ ಇದೆ, ಒಂಥರ ಡ್ರಾಮಾ ಮಾಡ್ತಾ ಇದೆ. ಅದಕ್ಕೆ ನೆನೆ ಕೋರ್ಟ್ ಕೂಡ ಸರಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಗೌರ್ಮೆಂಟ್ಗೆ ಚಡಿಗೇಟ್ ಕೊಟ್ಟಿದ್ದಾರೆ. ಎಲ್ಲವನ್ನ ಸಂಪೂರ್ಣವಾಗಿ ಎಷ್ಟು ಇದೆಯೋ ಅಷ್ಟನ್ನು ಅಕ್ವೈರ್ ಮಾಡಿ ವಶಪಡಿಸ್ಕೊಂಡು ನಂತರ ವರದಿ ಅಂತ ಕೋರ್ಟಿಗೆ ಬನ್ನಿ, ಅರ್ಧ ಮಾಡಿದ್ದೇವೆ, ಕಾಲ್ ಮಾಡಿದ್ದೇವೆ, ನೋಟಿಸ್ ಕೊಟ್ಟಿದ್ದೇವೆ, ಈ ಎಲ್ಲ ಕಥೆಗಳು ಕೋರ್ಟಿಗೆ ಬೇಡ ಅನ್ನೋ ಮಾತನ್ನ ಹೇಳುವ ಮುಖಾಂತರ ಕುಮಾರಸ್ವಾಮಿ ಇರ್ತಕ್ಕಂಥ ಬಹುತೇಕ ಭೂಮಿ ಸರ್ಕಾರದ ಭೂಮಿಯನ್ನ ವಶಪಡಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅನ್ನೋ ವಿಚಾರವನ್ನ ಮುಂದಿಟ್ಟಿದೆ ವೀಕ್ಷಕರೇ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಕುಮಾರಸ್ವಾಮಿ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಿಪೋರ್ಟ್ ಕೇಳ್ತಿದ್ದಾರೆ. ಈ ಒಂದು ಪ್ರಕರಣ ಆಗಿದೆ, ಹಗರಣದ ರಿಪೋರ್ಟ್ ಅನ್ನ ನರೇಂದ್ರ ಮೋದಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಕುಮಾರಸ್ವಾಮಿ ಅವ್ರ ಮೇಲೆ ಹಗರಣ ಇದೆ. ಜೊತೆಗೆ ಇವರು ಒತ್ತುವರಿಯನ್ನ ಎಷ್ಟು ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ, ಆ ಒತ್ತುವರಿಯಾಗಿರ್ತಕ್ಕಂಥ ಸತ್ಯನ 40 ಎಕರೆ ಭೂಮಿ ಇವ್ರದಾದ್ರೆ ಇನ್ನು ಉಳಿದಂತ ಭೂಮಿ ಯಾವುದು, ಎಷ್ಟು ಒತ್ತುವರಿ ಮಾಡಿದ್ದಾರೆ, ಇವ್ರ ಸಂಬಂಧಿಕರಷ್ಟು ಒತ್ತುವರಿ ಮಾಡಿದ್ದಾರೆ, ರಿಪೋರ್ಟ್ ಕೊಡಿ ಅಂತೇಳಿ ರಿಪೋರ್ಟ್ ಅನ್ನ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ನೋಡಿ, ಈಗ ಮೋದಿ ಸರ್ಕಾರದ ಇಮೇಜು ದಿನೇ ದಿನೇ ಕುಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಅವರದೇ ಸಂಪುಟದ ಮಂತ್ರಿಯೊಬ್ರು ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿ ಜೊತೆಗೆ ಇಷ್ಟೊಂದು ದೊಡ್ಡ ಜಮೀನನ್ನ ಅಂದ್ರೆ 70 ಎಕರೆ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಜೊತೆ ಅಂತೆ ಅದು ಇದು ಅಂತ ಹೇಳಿದ್ರು 100 ಎಕರೆಗೂ ದಾಟುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಒತ್ತುವರಿ ಮಾಡೋದ. ಬಟ್ ಸಮಾಜ ಪರಿವರ್ತನಾ ಸಮಿತಿ ಅವರು ಹೇಳೋದ್ರ ಪ್ರಕಾರ, ಹಿರೇಮಠ ಅವರು ಹೇಳೋ ಪ್ರಕಾರ ಅಲ್ಲಿ 71 ಎಕರೆ 30 ಗುಂಟೆ ಜಮೀನು ಒತ್ತುವರಿ ಆಗಿದೆ. ಅದಕ್ಕೆ ಬೇಕಾದಂತ ದಾಖಲಾತಿ ನನ್ನ ಹತ್ರ ಇದೆ, ಡಾಕ್ಯುಮೆಂಟ್ಸ್ ಇದೆ, ವಿತೌಟ್ ಡಾಕ್ಯುಮೆಂಟ್ ನಾನು ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹಿರೇಮಠ. ಇಷ್ಟೆಲ್ಲ ಭೂಮಿಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ನಾನು ಏನೋ ಮಾಡೇ ಇಲ್ವೇನೋ ಅನ್ನೋ ಹಾಗೆ ಮೀಡಿಯಾದ ಮುಂದೆ ಬಂದು ನಾಟಕವನ್ನ ಆಡ್ತಾರೆ. ಅದೇ ನಾಟಕವನ್ನ ಮೀಡಿಯಾದವರು ಕೂಡ ಕಂಟಿನ್ಯೂ ಮಾಡ್ತಾರೆ. ಸೊ ಇದು ಮೋದಿಗೆ ಎಲ್ಲೋ ಒಂದ್ ಕಡೆ ಮೋದಿ ಸರ್ಕಾರದ ಇಮೇಜ್ ಅನ್ನ ಕಡಿಮೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಾಷಿಂಗ್ ಮಿಷನ್ ಅಂತ ಹೇಳಿ ಬಿರುದನ್ನು ಪಡೆದಿರ್ತಕ್ಕಂಥ ಮೋದಿ ಗವರ್ನಮೆಂಟ್ ಕುಮಾರಸ್ವಾಮಿಯನ್ನ ಒಂದ್ ವೇಳೆ ಇದರಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಅಥವಾ ಕುಮಾರಸ್ವಾಮಿ ಮೇಲೆ ಯಾವುದೇ ಆಕ್ಷನ್ ಮಾಡಲಿಲ್ಲ ಅಂದ್ರೆ ಇದು ಸತ್ಯ ಅಂತ ಗೊತ್ತಾಗುತ್ತೆ ಅಂತ ಮೋದಿ ಅವರಿಗೆ ಕೂಡ ಗೊತ್ತಿದೆ. ಸೊ ಆ ಕಾರಣಕ್ಕೆ ಮೋದಿ ಅವರು ಈ ಒಂದು ಇದರದ ವರದಿಯನ್ನ ಕೇಳಿದ್ದಾರೆ, ಒತ್ತುವರಿ ಬಗ್ಗೆ ವರದಿಯನ್ನ ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಕುಮಾರಸ್ವಾಮಿ ಮತ್ತು ಅವ್ರ ಸಂಬಂಧಿಕರು ಸೇರಿ ಒಟ್ಟು ಎಷ್ಟು ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಅನ್ನೋ ವರದಿಯನ್ನ ಕೇಳಿದ್ದಾರೆ. ಒಂದು ವೇಳೆ ಏನಾದ್ರೂ ಈ ವರದಿ ಮೋದಿಯವರ ಕೈ ತಪ್ಪಿದ್ರೆ ಇದು ಸತ್ಯ, ಕುಮಾರಸ್ವಾಮಿ ಅವರು ಇಷ್ಟು ಒತ್ತುವರಿ 70 ಎಕರೆ ಲ್ಯಾಂಡ್ ಅನ್ನ ಅವರು ಮತ್ತೆ ಅವ್ರ ಸಂಬಂಧಿಕರು ಒತ್ತುವರಿ ಮಾಡಿದ್ದಾರೆ ಅನ್ನೋ ಸತ್ಯ ಮೋದಿ ಕೈ ತಲುಪಿದ ನಂತರ ಕುಮಾರಸ್ವಾಮಿ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಕುಮಾರಸ್ವಾಮಿ ಅವರೇ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಕುಮಾರಸ್ವಾಮಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂದ್ರೂ ಕೂಡ ಬಲವಂತವಾಗಿ ಕುಮಾರಸ್ವಾಮಿಯಿಂದ ರಾಜೀನಾಮೆಯನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ನೋಡಿ, ಈ ಒತ್ತುವರಿ ಇದೆಯಲ್ಲ, ನಾವು ಮಣ್ಣಿನ ಮಕ್ಕಳು ಅಂತೇಳಿ ಇಡೀ ಮಣ್ಣನ್ನೆಲ್ಲ ಬಾಚಿ ತಮ್ಮ ವಶಕ್ಕೆ ತಾಬಿಟ್ರು ಮಣ್ಣಿನ ಮಕ್ಕಳು. ಇದು ಏನು ಕುಮಾರಸ್ವಾಮಿ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಇದಲ್ಲ. ಕುಮಾರಸ್ವಾಮಿ ಅವರು ಒಬ್ಬರೇ ಒತ್ತುವರಿಯನ್ನ ಮಾಡ್ತಿದ್ದಾರೆ ಅಂತಲ್ಲ, ಎಲ್ಲಾ ಪಕ್ಷದಲ್ಲೂ ಮಾಡ್ತಿದ್ದಾರೆ. ಆದ್ರೆ ಇವ್ರು ಸ್ವಲ್ಪ ಜಾಸ್ತಿ ಒತ್ತುವರಿ ಮಾಡೋದ್ರಲ್ಲಿ, ಅದರಲ್ಲೂ ಕೃಷಿ ಭೂಮಿಯನ್ನ ಎಲ್ಲರೂ ಕೂಡ ಕಮರ್ಷಿಯಲ್ ಪ್ರಾಪರ್ಟಿಯನ್ನ ಒತ್ತುವರಿ ಮಾಡಿದ್ರೆ, ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಈ ಅಗ್ರಿಕಲ್ಚರ್ ಲ್ಯಾಂಡ್ ಒತ್ತುವರಿ ಮಾಡ್ತಾರೆ. ಇವರು ಒಂದೊಂದ್ ಕಡೆ ಅಲ್ಲ, ದೇವೇಗೌಡರ ಹೆಸರಲ್ಲಿ ಇಡೀ ಹಾಸನದಲ್ಲಿ ಎಲ್ಲಿ ನೋಡಿದ್ರು ಜಮೀನು ಸಿಗುತ್ತೆ. ಒಳೇಶ್ವರ ಅಂತ ಕೇಳುವಾಗ ಎಲ್ಲಿ ಒಂದಲ್ಲಿ ಬಿಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ ದೇವೇಗೌಡರು. ಅಲ್ಲಷ್ಟು ಕಡೆ
ಇವರ ಪ್ರಾಪರ್ಟಿ ಇದೆ. ಆದ್ರೆ ನೋಡಿ, ಪ್ರಾಪರ್ಟಿ ತಪ್ಪಲ್ಲ, ಆದ್ರೆ ಅಷ್ಟು ಪ್ರಾಪರ್ಟಿಯನ್ನು ಇವ್ರು ಹೇಗೆ ಮಾಡಿದ್ರು ಅನ್ನೋದು ಅಷ್ಟೇ ಪ್ರಶ್ನೆ. ಇವರು ನೋಡಪ್ಪ, ನಾನು ಇಂಥ ಕಡೆಯಿಂದ ಇಷ್ಟು ದುಡ್ಡು ಬತ್ತು, ಆ ಹಣವನ್ನು ಇಲ್ಲಿ ಕೊಟ್ಟು ನಾನು ಇಂಥದ್ದನ್ನ ಪರ್ಚೇಸ್ ಮಾಡಿದೆ ಇಷ್ಟನೇ ಇಸ್ವಿಯಲ್ಲಿ, 61ರಲ್ಲೋ 70ರಲ್ಲೋ 80ರಲ್ಲೋ ಹೇಳಿ. ಯಾಕೆಂದ್ರೆ 83 84ರಲ್ಲಿ ಇವ್ರಿಗೆ ಇರೋ ಸ್ವಂತ ಮನೆ ಇರಲಿಲ್ಲ ಅಂದ್ರೆ ದೇವೇಗೌಡರು 66 68 67 ನಾನು ಪರ್ಚೇಸ್ ಮಾಡಿದ್ದೀನಿ ಜಮೀನ ಅಂತ ಹೇಳ್ತಾರೆ. ಆದ್ರೆ ಆ ಜಮೀನೆಲ್ಲ ಅಷ್ಟೊಂದು ಜಮೀನು ಪರ್ಚೇಸ್ ಮಾಡಿದಂತ ದೇವೇಗೌಡರಿಗೆ ಸ್ವಂತ ಮನೆ ಇರಲಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ? ಸ್ವಂತ ಕಾರ್ ಇರಲಿಲ್ಲ ಅಂದ್ರೆ ಆಶ್ಚರ್ಯ ಆಗಲ್ವಾ? ಅದು ಮಂತ್ರಿ ಆಗಿದ್ದಾಗ ಆಶ್ಚರ್ಯ ಆಗಲ್ವಾ? ಯಾಕೆಂದ್ರೆ ನೋಡಿ, ಹರಿಹರಪುರದಲ್ಲಿ ಒಂದು ಜಮೀನಿದೆ. ಹರಿಹರಪುರದಲ್ಲಿ ಒಂದ್ ಕಡೆ ಅಲ್ಲ, 2 ಅಥವಾ 3 ಸರ್ವೆ ನಂಬರ್ ಅಲ್ಲಿ ಅವ್ರ ಜಮೀನಿದೆ. ಕಾಮೇನಹಳ್ಳಿ ಕಾವಲಲ್ಲಿ ದೇವೇಗೌಡ ಜಮೀನಿದೆ. ಕಾಮೇನಹಳ್ಳಿ ವಿಲೇಜ್ ಅಲ್ಲಿ ಜಮೀನಿದೆ. ಬೋರೇನಹಳ್ಳಿಯಲ್ಲಿ ಜಮೀನಿದೆ. ಬೋರೆ ಹೊಸೂರಲ್ಲಿ ಜಮೀನಿದೆ. ಬೀರ್ನಹಳ್ಳಿಯಲ್ಲಿ ಜಮೀನಿದೆ. ಚಾಕಿನಹಳ್ಳಿಯಲ್ಲಿ ಜಮೀನಿದೆ. ಮಾರ್ಗೌಡ್ನಹಳ್ಳಿಯಲ್ಲಿ ಜಮೀನಿದೆ. ಗೌರಿಪುರ, ಸೋಮನಹಳ್ಳಿ ಕಾವಲು ಸೇರಿದಂತೆ ಎಲ್ಲಾ ಕಡೆ, ಆ ಕಡೆ ಹೋಗ್ಬಿಟ್ರೆ ಒಳ್ಳೇಶ್ವರ ಕೇಳುವಾಗ ಎಲ್ಲಾ ಕಡೆ ಅವ್ರ ಜಮೀನು ಸಿಗುತ್ತೆ. ಆದ್ರೆ ಇವರಲ್ಲಿ ಪರ್ಚೇಸ್ ಮಾಡೋ ಜಮೀನು ಎಷ್ಟು ಅಂದ್ರೆ ನೋಡಿ, 1 ಎಕರೆ 2 ಕುಂಟೆ, 4 ಎಕರೆ 3 ಕುಂಟೆ, 10 ಎಕರೆ 18 ಕುಂಟೆ, ಹೀಗೆ 1 ಎಕರೆ 2 ಎಕರೆ 24 ಕುಂಟೆ 30 ಕುಂಟೆ ಇಷ್ಟು ಜಮೀನು ಮಾತ್ರ ಇರುತ್ತೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ, ಅಲ್ಲಿ ಹೋಗಿ ಆ ತೋಟವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಸುತ್ತೆ, ಅಲ್ಲ ಮರ್ರಿ ಇಲ್ಲಿ 4 ಎಕರೆ ಅಂತ ಹೇಳ್ತಾರೆ, ಇಲ್ಲಿ ನೋಡಿ 40 ಎಕರೆ 45 ಎಕರೆ ಇದೆಯಲ್ಲಪ್ಪ ಈ ತೋಟ ಅಂತ. ಪಡೋಲಿಪ್ಪಲ್ಲಿ ಇವ್ರ ಹೆಸರಲ್ಲಿರ್ತಕ್ಕಂಥದ್ದು 3 ಕುಂಟೆ 19, 3 ಎಕರೆ 19 ಕುಂಟೆ ರೇವಣ್ಣ ಹೆಸರಲ್ಲಿದೆ. ಆದ್ರೆ ಅವ್ರ ತೋಟ ನೋಡಿದ್ರೆ 50ರಿಂದ 60 ಎಕರೆ ಇರ್ಬೋದು, ಅಷ್ಟು ದೊಡ್ಡ ತೋಟ ಇದೆ. ಅಷ್ಟೊಂದು ಆ ಫಾರ್ಮ್ ಹೌಸ್ ನೋಡ್ಬೇಕಂದ್ರೆ ಹೇಗಿದೆ ಫಾರ್ಮ್ ಹೌಸ್ ಅಂತ, ಆಯ್ತಾ, ಅಂತ ಫಾರ್ಮ್ ಹೌಸ್ ಮಾಡಿದ್ದಾರೆ. ಇನ್ನು ಗನ್ನಿಕಡ, ಚನ್ನರಾಯಪಟ್ಟಣ ತಾಲೂಕು ಗನ್ನಿಕಡದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಇವ್ರಿಗೆ. ಇವ್ರಿಗೆ ಎಲ್ಲಾ ತಾಲೂಕಲ್ಲೂ ಒಂದು ಫಾರ್ಮ್ ಹೌಸೇ. ಅದು ಯಾವ ತರ ಇರುತ್ತೆ ಅಂದ್ರೆ ಅದು ನೋಡ್ಬೇಕು ನೀವು ಫಾರ್ಮ್ ಹೌಸ್ನ, ಆಯ್ತಾ. ಒಬ್ಬ ಸಾಮಾನ್ಯ ರೈತರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಂತ ಫಾರ್ಮ್ ಹೌಸ್ ಅಲ್ಲಿ ರೇವಣ್ಣನ ಹಿರಿಯ ಮಗ ಡಾಕ್ಟರ್ ಸುರಜ್ ರೇವಣ್ಣ ಅವರು ವಾಸ ಮಾಡ್ತಕ್ಕಂಥದ್ದಲ್ಲಿ ಆ ಫಾರ್ಮ್ ಹೌಸ್ ಅಲ್ಲಿ. ಸುರಜ್ ರೇವಣ್ಣ ಫಾರ್ಮ್ ಹೌಸ್ ಅದು. ಪಡೋಲಿಪ್ಪಲ್ಲಿ ಒಂದು ಫಾರ್ಮ್ ಹೌಸ್, ಸಾಲಿ ಗ್ರಾಮದಲ್ಲಿ ಒಂದು ಫಾರ್ಮ್ ಹೌಸ್. ಎಲ್ಲಿ ನೀವು ಯಾವ ತಾಲೂಕು ಹತ್ರ? ಮೈಸೂರು ಇಲ್ವಾಲದಲ್ಲಿ ಇದೆ. ಎಲ್ಲಿ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತ ಹೇಳುವಾಗಿಲ್ಲ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೋದ್ರೂ ಇವ್ರದ್ದೊಂದು ಪ್ರಾಪರ್ಟಿ ಇರುತ್ತೆ, ಒಂದು ಫಾರ್ಮ್ ಹೌಸ್ ಇರುತ್ತೆ. ನಾನು ಹೇಳೋದು ಇಷ್ಟು ಫಾರ್ಮ್ ಹೌಸ್ ಅಥವಾ ಇಷ್ಟೊಂದು ಜಮೀನು ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತ ಅವರ ಹೋರಾಟ ಅವ್ರು ಮಾಡ್ಕೋಬಹುದು. ಆದ್ರೆ ಅದ್ರ ಮೂಲ ತೋರಿಸ್ಬೇಕಲ್ಲ. ದೇವೇಗೌಡರು ರಾಜಕಾರಣಕ್ಕೆ ಬಂದಾಗ ಠೇವಣಿ ಕಟ್ಟಲಿಕ್ಕೆ ದುಡ್ಡಿರ್ಲಿಲ್ಲ. ದೇವೇಗೌಡರು ರಾಜಕಾರಣಕ್ಕೆ ಎಂಟ್ರಿ ಆದಾಗ ಠೇವಣಿ ಹಣವನ್ನ ಕಟ್ಟಲಿಕ್ಕೂ ಕೂಡ ದುಡ್ಡಿರ್ಲಿಲ್ಲ. ಸೊ ಜಿ ಪುಟ್ಟಸ್ವಾಮಿಗೌಡರು, ಏನೀಗ ಶ್ರೇಯಸ್ ಪಟೇಲ್ ಅಂತ ಹಾಸನ MP ಇದ್ದಾರೆ, ಅವರ ತಾತ ಜಿ ಪುಟ್ಟಸ್ವಾಮಿಗೌಡರು ಇವರಿಗೆ ಠೇವಣಿ ಹಣವನ್ನ ಕೊಟ್ಟಿರ್ತಾರೆ, ಠೇವಣಿ ಕಟ್ಟಲಿಕ್ಕೆ ಹಣವನ್ನ ಕೊಟ್ಟಿರ್ತಾರೆ. ಅಂತಹ ದೇವೇಗೌಡರು ಕೇವಲ 2.5 ಎಕರೆ ಜಮೀನನ್ನ ಹೊಂದಿದ್ದಂತ ದೇವೇಗೌಡರು, ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಎಜುಕೇಶನ್ ಮಾಡಿದಂತ ದೇವೇಗೌಡರು ಇವತ್ತು ಇಷ್ಟೊಂದು ಪ್ರಾಪರ್ಟಿಯನ್ನ ಮಾಡ್ಲಿಕ್ಕೆ ಎಲ್ಲಿಂದ ಬಂತು ಹೇಳ್ಬಿಡ್ಲಿ. ಇವ್ರು ಹೇಳಿದ್ರೆ ಸಮಸ್ಯೆ ಇಲ್ಲ. ನೋಡಪ್ಪ, ನಾನು ಇಂಥ ಹಣ ಇಷ್ಟ ಹಣ ಇಂಥ ಇಸ್ವಿಯಲ್ಲಿ ಈ ಕಡೆಯಿಂದ ಬಂತು, ನಾನು ಅದನ್ನು ಕೊಟ್ಟು ಈ ಜಮೀನನ್ನು ಪರ್ಚೇಸ್ ಮಾಡಿದ್ದೇನೆ. 800 ರೂಪಾಯಿ ಆಗ್ಬೋದು, 400 ರೂಪಾಯಿ ಆಗ್ಬೋದು, 500 ರೂಪಾಯಿ ಆಗ್ಬೋದು. ಅದು ಎಲ್ಲಿಂದ ಬಂತು? 61, 67, 68 ಈ ಸಂದರ್ಭದಲ್ಲಿ ದೇವೇಗೌಡರು ಜಮೀನನ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಎಲ್ಲ ಕಡೆ ಇದು ಮಾಡಿದ್ದಾರೆ. ಸೊ ಆ ಟೈಮಲ್ಲಿ 400, 500, 1000 ದೊಡ್ಡ ಹಣ, ತುಂಬಾ ದೊಡ್ಡ ಹಣ. ಆ ಹಣವನ್ನ ಇವರು ಎಲ್ಲಿಂದ ತಂದು ಕೊಟ್ರು? ಸಾಲ ಮಾಡಿದ್ರಾ, ಅಥವಾ ಯಾರಾದ್ರೂ ಕೊಟ್ರಾ, ಅಥವಾ ಇವ್ರಿಗೆ ಯಾವ್ದಾದ್ರು ನಿಧಿ ಬತ್ತಾ, ಅಥವಾ ಏನ್ ಮಾಡಿದ್ರು? ಎಲ್ಲಿಂದ ಬತ್ತು? ಕುಮಾರಸ್ವಾಮಿ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ಮಪ್ಪ ಬ್ಯಾಕ್ ವಾಟರ್ ಈಜ್ಕೊಂಡು ಹೋಗಿ ವ್ಯವಸಾಯ ಮಾಡ್ತಾ ಇದ್ರು ಅಂತ. ಅಷ್ಟು ಶ್ರಮ ಪಟ್ಟು ಒಬ್ಬ MLA ಆಗಿದ್ದಾಗ, ಒಬ್ಬ ಶಾಸಕರಾಗಿ ಬ್ಯಾಕ್ ವಾಟರ್ ಈಜೋಡ್ಕೊಂಡು ಹೋಗಿ ದೇವೇಗೌಡರು ಕೃಷಿ ಮಾಡ್ತಿದ್ರಂತೆ. ಇಂತಹ ದೇವೇಗೌಡರು ಇಷ್ಟೊಂದು ಪ್ರಾಪರ್ಟಿಯನ್ನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಚ್ಚರಿ ಆಗಲ್ವಾ? ಇಷ್ಟು ಕಷ್ಟದಲ್ಲಿದ್ದಂತ ದೇವೇಗೌಡರು ಹೇಗೆ ಇಷ್ಟೊಂದು ಪ್ರಾಪರ್ಟಿಯನ್ನ ಮಾಡಿದ್ರು? ಇವೆಲ್ಲವೂ ನಿಜವಾಗ ಅಚ್ಚರಿ ವಿಚಾರಗಳಲ್ವಾ? ಇದೇ ದೇವೇಗೌಡರು, ನನ್ನ ಹತ್ರ 1 ಎಕರೆ ಭೂಮಿ ಇಲ್ಲ, ನನ್ನ ಹತ್ರ ಒಂದು ಪೀಸ್ ಕೂಡ ನನ್ನ ಹತ್ರ ಜಮೀನಿಲ್ಲ, ಹಾಗಾಗಿ ನನಗೆ ಜಮೀನು ಮಂಜೂರು ಮಾಡಿ ಅಂತೇಳಿ ಹಾಸನ DC ಅವರಿಗೆ ಅರ್ಜಿಯನ್ನ ಕೊಡ್ತಾರೆ. ಹಾಸನ DC ಅವರಿಗೆ ಅರ್ಜಿಯನ್ನ ಕೊಟ್ಟಾಗ ಹಾಸನ DC ಅವರು ಆಗ 4 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಡ್ತಾರೆ. ಇವ್ರಿಗೆ 4 ಎಕರೆ ಸಮಥಿಂಗ್ ಕುಂಟೆ ಏನೋ ಮಂಜೂರು ಮಾಡ್ತಾರೆ ಪಡೋಲಿಪ್ಪೆಯಲ್ಲಿ. ಅದು ಎಲ್ಲಿ ಯಾವ ಜಮೀನನ್ನು ಕೇಳ್ತಾರೆ ಇವರು ಅಂದ್ರೆ ಕೆರೆ ಪಕ್ಕದ ಜಮೀನನ್ನ ಕೇಳ್ತಾರೆ. ನಂತರ ಕೆರೆಯನ್ನ ಒಡೆದು ದೊಡ್ಡ ಫಾರ್ಮ್ ಹೌಸ್ ಮಾಡ್ತಾರೆ ದೇವೇಗೌಡರು. ದೊಡ್ಡ ಫಾರ್ಮ್ ಹೌಸ್ ಮಾಡ್ತಾರೆ ಪಡೋಲಿಪ್ಪೆಯಲ್ಲಿ. ಅದ್ಭುತವಾಗಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಕಟ್ತಾರೆ ಅಲ್ಲಿ, ಆಯ್ತಾ. ನಂತರ ನಾವು ಅಲ್ಲಿಂದ ಬಂದ್ರೆ ನೋಡಿ ರೇವಣ್ಣ
ರೇವಣ್ಣ ಎಲ್ಲೆಲ್ಲಿ ಪ್ರಾಪರ್ಟಿಯನ್ನು ಮಾಡಿದ್ದಾರೆ ಅಂತಂದ್ರೆ, ಎಷ್ಟು ಪ್ರಾಪರ್ಟಿ ರೇವಣ್ಣ ಇದರಲ್ಲಿದೆ ಅಂದ್ರೆ 40 ಎಕರೆಗಿಂತ ಹೆಚ್ಚು ಪ್ರಾಪರ್ಟಿ ರೇವಣ್ಣ ಹೆಸರಲ್ಲಿದೆ ಅಂತ ಹೇಳ್ತಾರೆ ಅಧಿಕೃತವಾಗಿ. ಇದು ಅಧಿಕೃತವಾಗಿ 4 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ ಇದು. ಆದ್ರೆ ಅನಧಿಕೃತವಾಗಿ ಅಂತಂದ್ರೆ ಏನು ಒತ್ತುವರಿ ಇದೆ ಅದು ಲೆಕ್ಕಕ್ಕೆಲ್ಲ ಬಿಡಿ, ಅದನ್ನೆಲ್ಲ ಲೆಕ್ಕ ನಾವು ತಗೊಳ್ಳಿಕ್ಕಾಗಲ್ಲ, ಲೆಕ್ಕ ಕೊಡಕ್ಕೂ ಆಗಲ್ಲ. ಹರ್ದೂರು ಗ್ರಾಮದಲ್ಲಿ ಇವರ ಜಮೀನಿದೆ ರೇವಣ್ಣ ಹೆಸರಲ್ಲಿ, ಪಡೋಲಿಪ್ಪೆಯಲ್ಲಿ ಒಂದು 5-6 ಕಡೆ ಇವ್ರ ಜಮೀನಿದೆ, ಆರ್ಕೂರಲ್ಲಿ ಇವ್ರ ಜಮೀನಿದೆ, ಇಲ್ವಾಲದಲ್ಲಿ ಇವ್ರ ಜಮೀನಿದೆ, ಯಲೆಯಂಕದಲ್ಲಿ ರೇವಣ್ಣ ಹೆಸರಲ್ಲಿ ಜಮೀನಿದೆ, ಬೆಳವಾಡಿಯಲ್ಲಿ ರೇವಣ್ಣ ಹೆಸರಲ್ಲಿ ಜಮೀನಿದೆ, ಸಾಲಿಗ್ರಾಮದಲ್ಲಿ 3 ಎಕರೆಗಿಂತ ಹೆಚ್ಚು ಜಮೀನಿದೆ. ಆದ್ರೆ ಆ ಫಾರ್ಮ್ ಹೌಸ್ ತೋರಿದ್ರೆ ಅಚ್ಚರಿ ಆಗುತ್ತೆ, ಆ ರೀತಿ ಫಾರ್ಮ್ ಹೌಸ್ ಇದೆ ಅಲ್ಲಿ. ಹೇಳೋದು ಮಾತ್ರ 2 ಎಕರೆ, 3 ಎಕರೆ, 1 ಎಕರೆ. ಆಯ್ತಾ? ಇನ್ನ ಇವ್ರ ಎಲ್ಲಾ ಮಕ್ಳ ಹೆಸರಲ್ಲೂ ಎಲ್ಲೆಲ್ಲಿ ಇವ್ರ ಮಕ್ಕಳು ಮೊಮ್ಮಕ್ಕಳಿದ್ದಾರೋ ಅಲ್ಲೆಲ್ಲ ಫಾರ್ಮ್ ಹೌಸೇ. ಎಲ್ಲಿ ಹೋಗಿ ನೋಡಿ ಅಲ್ಲೊಂದು ಫಾರ್ಮ್ ಹೌಸ್ ಇರುತ್ತೆ. ಹಾಗಂತ ಇಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಇಲ್ವೇನಪ್ಪ ಅಂದ್ರೆ, ನೀವು ಒಳಾರ್ಶಿಪುರದ ಒಳಗಡೆ ಹೋದ್ರೆ ಇವ್ರ ಸೈಟ್ಗಳು ಎಷ್ಟಿದಾವೆ, ಇವರು ಕಮರ್ಷಿಯಲ್ ಪ್ರಾಪರ್ಟಿ ಎಷ್ಟಿದೆ ಅಂತ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಪ್ರಾಪರ್ಟಿಯನ್ನ ರೇವಣ್ಣವ್ರು ಒಳಾರ್ಶಿಪುರದಲ್ಲಿ ಮಾಡಿದ್ದಾರೆ. ಇನ್ನು ಅವ್ರ ಹೆಂಡತಿ ಹೆಸರಲ್ಲಿ ಅವ್ರ ಮಾತಿದ್ರೆ ಕೋಟಿ ಬಗ್ಗೆ ಮಾತನಾಡ್ತಾರೆ, ಅವ್ರಿಗೆಲ್ಲ ಇರಲೇಬೇಕಲ್ವಾ? ಅವ್ರ ಹೆಸರಲ್ಲಿ ಎಷ್ಟು ಜಮೀನು ಇದೆ ಅಂದ್ರೆ ಅಧಿಕೃತವಾಗಿ 15 ಕೋಟಿಗಿಂತ ಹೆಚ್ಚು ಭವಾನಿ ರೇವಣ್ಣ ಹತ್ರ ಹಣ ಇದೆ. ಅದರಲ್ಲಿ 5.25 ಕೋಟಿ 5.25 ಕೋಟಿ ವ್ಯಾಲ್ಯೂ ಮನೆ ಇದೆ ಅಧಿಕೃತವಾಗಿ. ಅನಧಿಕೃತವಾಗಿ ನಾನು ಹೇಳ್ತಾ ಇಲ್ಲ, ಅಧಿಕೃತವಾಗಿ 8.87 ಕೋಟಿ ಮೌಲ್ಯದ ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಅಧಿಕೃತವಾಗಿ. ನಂತರ 1.67 ಕೆಜಿ ಚಿನ್ನ, 1.67 ಕೆಜಿ, 1 ಕೆಜಿ 670 ಗ್ರಾಮ್ ಚಿನ್ನ ಅವರು ರೇವಣ್ಣ ಮಿಸಸ್ ಹತ್ರ ಇದೆ, ಇರಲೇಬೇಕು, ಇದು ಅಧಿಕೃತವಾಗಿ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು. ನಂತರ ಇವ್ರ 15 ಕೆಜಿ ಬೆಳ್ಳಿ ಕೂಡ ಇಟ್ಕೊಬಿಟ್ಟವ್ರೆ ಭವಾನಿ ಅಕ್ಕವ್ರು. ಅವ್ರು ಯಾಕಂದ್ರೆ ಕೋಟಿ ಕಾರ್ಲು ಒಡ್ಡಾಡೋರು, ಅದು ಇಷ್ಟಿಲ್ಲ ಅಂತಂದ್ರೆ ಹೇಗೆ? ಕನಿಷ್ಠ ಪಕ್ಷ ಇಷ್ಟಿರ್ಬೇಕು ಅವ್ರ ಹತ್ರ, ಇಲ್ಲ ಅಂತಂದ್ರೆ ಹೇಗೆ? ಬಡವರಿಗೆಲ್ಲ ಬಡವರ ಬೈಕ್ನೆಲ್ಲ ಸುಟ್ಟಾಕೋದು. ಆದ್ರೆ ಈ ಹಣ ನಾನು ಕೇಳ್ತಿರ್ತಕ್ಕಂಥ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ಹೇಗೆ ಮಾಡಿದ್ರಿ ಅಂತ ಲೆಕ್ಕ ಬೇಕಲ್ವಾ? ರೇವಣ್ಣ ಕಾಂಟ್ರಾಕ್ಟ್ ಮಾಡಲ್ಲ, ರೇವಣ್ಣ ಯಾವುದೇ ಬಿಸ್ನೆಸ್ ಮಾಡಲ್ಲ, ರೇವಣ್ಣ ಯಾವುದೇ ಗಣಿ ಅಲ್ಲ. ಅಂದಮೇಲೆ ಈ ಕೋಟಿಗಟ್ಟಲೆ ದುಡ್ಡು ಹೇಗೆ ಬಂತು ರೇವಣ್ಣ ಅವ್ರಿಗೆ? ಕುಮಾರಸ್ವಾಮಿ ಅವ್ರಿಗೆ ಅಷ್ಟೊಂದು ಪ್ರಾಪರ್ಟಿ ಹೇಗೆ ಬಂತು? ಅವ್ರ ಹೆಸರಿರ್ತಕ್ಕಂಥದ್ದು 40 ಎಕರೆ ಜಮೀನಲ್ಲಿ ಪರ್ಚೇಸ್ ಮಾಡಿದೀನಿ ಅಂತಾರೆ. ಅವರು ಲೆಕ್ಕವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ತೆಗೆದ್ರೆ ಅದರಲ್ಲಿ 10ರಿಂದ 15 ಎಕರೆ ಸಿಗಲ್ಲ. ಕುಮಾರಸ್ವಾಮಿ ಅವರು ಏನ್ ಕೆತಗಾನಹಳ್ಳಿಯಲ್ಲಿ ನಾನು 40 ಎಕರೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೀನಿ ಅಂತಾರಲ್ಲ, ಅದರಲ್ಲಿ ಹುಡುಕೊಂಡು ಹೋದ್ರು 10 ಎಕರೆ ದಾಟಲ್ಲ ಅವ್ರದ್ದು. ಹುಡುಕಿದ್ರು ಕೂಡ 10 ಎಕರೆ ದಾಟಲ್ಲ ಅವ್ರ ಹೆಸರಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಭೂಮಿ. ಇನ್ನು ಉಳಿದದ್ದೆಲ್ಲ ಒತ್ತುವರಿಯಲ್ಲಿ ಟೋಟಲ್ ಒಂದು 200 ಎಕರೆಯಷ್ಟು ಭೂಮಿ ಇದೆ, 150ರಿಂದ 200 ಎಕರೆ ಇದೆ. ಅದರಲ್ಲಿ ಸರ್ಕಾರ ಎಷ್ಟು ಡ್ರಾಮಾ ಮಾಡ್ತಾ ಇದೆ ಅಂದ್ರೆ ನೋಡಿ, 14 ಎಕರೆ ಅಷ್ಟೇ ಒತ್ತುವರಿ ಆಗಿದೆ ಅಂತ ಹೇಳಿ ಅದನ್ನು ತೆರವುಗೊಳಿಸುತ್ತೆ. ಇನ್ನು 18 ಎಕರೆಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ ಕುಮಾರಸ್ವಾಮಿಗೆ 18 ಎಕರೆಗೆ ನೋಟಿಸ್ ಕೊಟ್ಟಿದ್ದೇವೆ. ಆ ನೋಟಿಸ್ಗೆ ಆನ್ಸರ್ ಮಾಡ್ಲಿಕ್ಕೆ 10 ದಿವಸ ಟೈಮ್ ಕೊಟ್ಟಿದೆ ಅಂತ ಹೇಳ್ಕೊಂಡು ನಾಚಿಕೆ ಇಲ್ಲದ ಸರ್ಕಾರ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಸರಿಯಾಗಿ ಉಗಿತಾರೆ ನೋಡಿ, ಜಡ್ಜ್ಗಳು ಸರಿಯಾಗಿ ಉಗಿತಾರೆ ಸರ್ಕಾರಕ್ಕೆ. ನಿಮಗೆ ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ ನೀವು ಕುಮಾರಸ್ವಾಮಿಯನ್ನು ಅಲ್ಲಿಂದ ತೆರವುಗೊಳಿಸಿ ಆ ಜಮೀನನ್ನ ಸ್ವಾಧೀನಪಡಿಸ್ಕೊಳ್ಳಿ. ಅನಂತರ ಕೋರ್ಟಿಗೆ ಬನ್ನಿ, ಅರ್ಧ ಮಾಡಿದ್ದೀನಿ, ಕಾಲ್ ಮಾಡಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ, ಇವೆಲ್ಲ ರಾಮಾಯಣಗಳು ಬೇಡ, ಕೋರ್ಟ್ ಕೇಳಲ್ಲ ಈ ರಾಮಾಯಣಗಳನ್ನ. ನೀವು ಅವರು ಪ್ರಭಾವಿ ಇರೋದ್ರಿಂದ ಡ್ರಾಮಾ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಒತ್ತುವರಿ ಮಾಡಿ ಆಮೇಲೆ ನೀವು ಕೋರ್ಟಿಗೆ ಬನ್ನಿ ಅಂತ ಉಗಿಯುತ್ತೆ. ಈ ದೇವೇಗೌಡರು ಬಂದಿದ್ದಾರಲ್ಲ, ಒಂದು ಕಡೆ ಎಲ್ಲ ದೇವೇಗೌಡರು ಬಂದಿರ್ತಾರ, ಇಡೀ ರಾಜಕಾರಣಿಗಳೇ. ನೀವು ಒಂದು ಸಹ ಯೋಚನೆ ಮಾಡಿ, ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ಜನಕ್ಕೆ ಒಂದು ಗುಡಿಸ್ಲು ಹಾಕೊಳ್ಳಿಕ್ಕೂ ಜಾಗ ಇಲ್ಲ, ಒಂದು ಗುಡಿಸಲನ್ನ ಕಟ್ಕೊಳ್ಳಿಕ್ಕೂ ಜಾಗ ಇಲ್ಲ. ಮನೆ ಬಿಟ್ಬಿಡಿ, ಗುಡಿಸಲು ಕಟ್ಲಿಕ್ಕೂ ಜಾಗ ಇರಲ್ಲ ಅವರಿಗೆ. ಅದೇ ರಾಜಕಾರಣಿಗಳಿಗೆ ಮಾತ್ರ ಪ್ರತಿ ಹಳ್ಳಿಯಲ್ಲೂ ಜಮೀನು ಇರುತ್ತೆ. ರಾಜಕೀಯಕ್ಕೆ ಬರ್ಬೇಕಾದ್ರೆ ಹವಾಯಿ ಚಪ್ಪಲಿ ಹಾಕ್ಲಿಕ್ಕೆ ಗತಿ ಇರಲ್ಲ ರೀ ಇವ್ರಿಗೆ, ಈ ರಾಜಕಾರಣಿಗಳಿಗೆ. ಎಲ್ಲ ಕೆಲವರು ಇಲ್ಲಪ್ಪ ನಾನು ಶ್ರೀಮಂತ ಕುಟುಂಬದಿಂದ ಬಂದಿದ್ದೆ, ನಾನು ಚಿನ್ನದ ಫೋನ್ ಬಾಯಲ್ಲೇ ಇಟ್ಕೊಂಡು ಹುಟ್ಟಿದ್ದೆ ಅಂತ ಹೇಳ್ತಕ್ಕಂಥ ಒಂದು 2% ಇರ್ಬೋದು. ಈ ಪ್ರಿಯಾ ಕೃಷ್ಣನ್ ಅಂತವ್ರು ಇಂಥವ್ರೆಲ್ಲ 2% ಶ್ರೀಮಂತ ರಾಜಕಾರಣಿಗಳು ಎಂಟ್ರಿ ಆಗಿರ್ಬೋದು. ಆದ್ರೆ ಉಳಿದಂತ 90% ರಾಜಕಾರಣಿಗಳಿದ್ದಾರಲ್ಲ, ಅವರಿಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ತಿನ್ಲಿಕ್ಕೆ ಅನ್ನನೂ ಇರಲ್ಲ. ಇದು ಸತ್ಯ, ತಿನ್ನಕ್ಕೆ ಅನ್ನನೂ ಇರಲ್ಲ. ಆದ್ರೆ ರಾಜಕಾರಣ ಬಂದ್ಮೇಲೆ ಇದೆಯಲ್ಲ, ಅಯ್ಯೋ ಅವ್ರ ಭೋಗ, ಅವ್ರ ಐಭೋಗ, ಸ್ಟಾರ್ ಹೋಟೆಲ್ ಅಲ್ಲೇ ಅವ್ರ ವಾಸ. ಸ್ಟಾರ್ ಹೋಟೆಲ್ ಬಿಟ್ಟು ತರಗಡೆ ಇಳಿಯೋದೇ ಇಲ್ಲ. ಯಾರಪ್ಪರ ಮನೆ ದುಡ್ಡು, ಯಾರಪ್ಪರ ಮನೆ ಆಸ್ತಿ ಇದೆಲ್ಲ, ಯಾರಪ್ಪರ ಮನೆ ಆಸ್ತಿಯನ್ನು ಇವರು ಅನುಭವಿಸ್ತಾ ಇದ್ದಾರೆ. ಕೋಟಿಗಟ್ಟಲೆ ಮಾತೆತ್ತಿದ್ರೆ ಕೋಟಿ. ಅವ್ರ ಮನೆ ಇದೆಯಾ? ಎಷ್ಟು? 2.5 ಕೋಟಿ, 3.5 ಕೋಟಿ, 5 ಕೋಟಿ, 10 ಕೋಟಿ, 2.5 ಕೋಟಿಯಿಂದ ಸ್ಟಾರ್ಟ್ ಆದ್ರೆ 100 ಕೋಟಿ, 300 ಕೋಟಿ ಎಲ್ಲಿಂದ ಬರುತ್ತೆ? ಜನಾರ್ದನ್ ರೆಡ್ಡಿ ಹೆಂಗೆ ದುಡ್ಡು ಮಾಡ್ಕೊಂಡು ರಾಜಕಾರಣಕ್ಕೆ ಬರೋ ಕಡಿಮೆ.
ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಳ್ಳೋರು ಜಾಸ್ತಿ. ಆಕ್ಚುಲಿ ಜನಾರ್ದನ್ ರೆಡ್ಡಿ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಳ್ಳಿಲ್ಲ, ದುಡ್ಡು ಮಾಡ್ಕೊಂಡು ರಾಜಕಾರಣಕ್ಕೆ ಬಂದ ಜನಾರ್ದನ್ ರೆಡ್ಡಿ. ಆದರೆ ಇನ್ನು ಉಳಿದಂತೆ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ಕೊಂಡ್ರು. ರಾಜಕಾರಣಕ್ಕೆ ಬಂದ ನಂತರ ದುಡ್ಡು ಮಾಡ್ಕೊಂಡಿರ್ತಕ್ಕಂಥವ್ರು ಇವರು. ಎಲ್ಲಿ ನೋಡಿ ನೀವು ಹಾಸನದಲ್ಲಿ ಎಲ್ಲೆಲ್ಲಿ ಪ್ರಮುಖ ಸ್ಥಳಗಳಿದೆಯೋ ಅಲ್ಲಿ ಎಲ್ಲ ಇವ್ರದ್ದು ಅಧಿಕೃತವಾಗಿ ಅನಧಿಕೃತವಾಗಿ ಹೇಳುವಾಗ ಏನು ಬಿಡಿ, ದೇವೇಗೌಡ ಕುಟುಂಬದವ್ರು ಅನಧಿಕೃತವಾಗಿ ಮಾಡೋದ್ರಲ್ಲಿ ಅವರು ಭಯಂಕರ ನಿಸ್ಸೀಮ್ರವರು. ಇಷ್ಟೆಲ್ಲ ಪ್ರಾಪರ್ಟಿಯನ್ನು ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ ಮೀಡಿಯಾ ಮುಂದೆ ಬಂದು ನಾಟಕ ಆಡ್ತಾರೆ. ನಾನು ಸತ್ಯ ಹರಿಶ್ಚಂದ್ರ, ನಾನು ಪೆನ್ ಡ್ರೈವ್ ಮಾತಿತ್ತ ಜೋಬಿಂದ ಪೆನ್ ಡ್ರೈವ್ ತೋರಿಸ್ತಾರೆ. ಆದ್ರೆ ಆ ಪೆನ್ ಡ್ರೈವ್ ಕೊಡಪ್ಪ ನೋಡೋಣ ಅದ್ರೊಳಗೆ ಏನಿದೆ ಅಂತಂದ್ರೆ ಕೊಡೋದೇ ಇಲ್ಲ. ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ, ನನ್ನ ಯಾವ ಟಚ್ ಮಾಡ್ತಾನೆ? ಕುಮಾರಸ್ವಾಮಿ ಅದು ಯಾವ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ರು ಗೊತ್ತಿಲ್ಲ. ಅದೆಷ್ಟು ಸಿನಿಮಾ ಕೋಟಿಗಟ್ಟಲೆ ದುಡ್ಡು ಮಾಡಿತ್ತೋ ಗೊತ್ತಿಲ್ಲ. ಅವ್ರದ್ದು ಹಂಚಿಕೆದಾರರಾಗಿ ಅದು ಎಷ್ಟು ಸಿನಿಮಾವನ್ನು ಹಂಚಿದ್ರು. ಆದರೆ ಅವ್ರ ಅಪ್ಪ ಮಂತ್ರಿ ಆಗಿದ್ದೆ ತಡ ಬಂದು ಕೆದಗಾನಹಳ್ಳಿಯಲ್ಲಿ 40 ಎಕರೆ ಪರ್ಚೇಸ್ ಮಾಡಿದೆ ಅಂತ 200 ಎಕರೆಯನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ರು ಅವರು ಮತ್ತೆ ಡಿ ಸಿ ತಮ್ಮಣ್ಣ ಸೇರಿ. ಅವ್ರೊಬ್ಬರೇ ಅಂತಂದ್ರೆ ಕುಮಾರಸ್ವಾಮಿ ಒಬ್ಬರೇ ಅಂದ್ರೆ ಇಲ್ಲ, ಆ ಇಡೀ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಅಕ್ಕಂದಿರು ಪಾವಂದಿರು ಅವರು ಇವರು ಎಲ್ಲ ಬಂದು ಸೇರ್ಕೊಂಡ್ರು ಒಳಗಡೆ. ಡಿ ಸಿ ತಮ್ಮಣ್ಣ ಬಂದ ಒಂದ್ ಕಡೆ, ಮತ್ತೊಂದ್ ಕಡೆ ಡಾಕ್ಟರ್ ಮಂಜುನಾಥ್ ಬಂದ್ರು, ಡಿ ಸಿ ತಮ್ಮಣ್ಣ ಬಂದ್ರು. ಇವರೆಲ್ಲರೂ ಟೋಟಲ್ ಆಗಿ ಇವ್ರ ರಿಲೇಷನ್ಸ್ ಏನಿದ್ರು ಎಲ್ಲರೂ ಸೇರಿಸ್ಕೊಂಡ್ಬಿಟ್ರು. ಆಮೇಲೆ ಒಂದು ಒಳ್ಳೆ ವಿಚಾರ ಏನಂದ್ರೆ ದೇವೇಗೌಡರು ಅವ್ರ ಫ್ಯಾಮಿಲಿ ಏನೇ ಮಾಡಿದ್ರು ಸಂಬಂಧಿಕರನ್ನ ಬಿಟ್ಕೊಡಲ್ಲ. ಅವ್ರ ಪ್ರಾಣ ಹೋದ್ರು ಸರಿ, ಸಂಬಂಧಿಕರನ್ನ ಬಿಡಲ್ಲ. ಎಲ್ಲ ಕಡೆ ಸಂಬಂಧಿಕರು ಸೇರಿಸ್ಕೊಂಡ್ಬಿಟ್ಟಿರ್ತಕ್ಕಂಥ ನೋಡಿ. ಇಲ್ಲೂ ಹಾಗೆ ಆಗಿದೆ. ಬಾವನ್ನು ಬಿಡ್ಲಿಲ್ಲ, ಮಾವನ್ನು ಬಿಡ್ಲಿಲ್ಲ, ದೊಡ್ಡಮ್ಮನ್ನು ಬಿಡ್ಲಿಲ್ಲ, ಎಲ್ಲರನ್ನು ಕರ್ಕೊಂಡ್ಬಂದು ಇಲ್ಲದೆ ಬನ್ನಿ ಒತ್ತುವರಿ ಮಾಡೋಣ, ಬನ್ನಿ ಅಂತ ಎಲ್ಲರನ್ನು ಕರ್ಕೊಂಡ್ಬಂದು 200 ಎಕರೆ ಭೂಮಿಯನ್ನ, ಸರ್ಕಾರಿ ಭೂಮಿಯನ್ನ ನುಂಗಿ ನೀರು ಕುಡಿದ್ರಲ್ಲ ನೀವು. ನಾಚಿಕೆ ಆಗಲ್ವಾ? ಬಡವರ ಬಗ್ಗೆ ಮಾತನಾಡ್ತಿರಲ್ಲ ನೀವು. ರಾಮನಗರದಲ್ಲಿ ಎಷ್ಟು ಜನ ಒಂದು ಗುಡಿಸ್ಲಾಕ್ಲಿಕ್ಕೂ ಜಾಗ ಇಲ್ಲದೆ ಬದುಕ್ತಿದ್ದಾರೆ. ಇಷ್ಟೊಂದು ಭೂಮಿಯನ್ನು ನೀವು ಒಬ್ಬರೇ ಒತ್ತುವರಿ ಮಾಡಿ ಮತ್ತೆ ಏನೋ ನಾನು ಸತ್ಯ ಹರಿಶ್ಚಂದ್ರ ಅಂತ ಮೀಡಿಯಾ ಮುಂದೆ ನಾಚಿಕೆ ಇಲ್ಲದೆ ಮಾತಾಡ್ತಿರಲ್ಲ. ಬಿಡಿ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲ. ಕಾರಣ ಏನಂದ್ರೆ ತನ್ನ ಅಣ್ಣನ ಮಗ ಮಾಡಬಾರ್ದು ಜೈಲಿಗೆ ಹೋದಾಗಲೇ ನೀವು ಮಾನ ಮರ್ಯಾದೆನ ಬಿಟ್ಟು ಬೀದಿಗೆ ಬಂದವರು. ಇನ್ನೀಗ ಬಿಡ್ತೀರಾ ಹೇಳಿ? ಕೊನೆ ಪಕ್ಷ ಮೋದಿ ರಾಜೀನಾಮೆಯನ್ನು ಕೇಳೋದಕ್ಕಿಂತ ಮೊದಲು ನೀವೇ ರಾಜೀನಾಮೆಯನ್ನು ಕೊಟ್ಟು ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ. ಇಷ್ಟು ದಿವಸ ನಿಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳವಲ್ಲ, ಬಿಜೆಪಿ ಮೀಡಿಯಾಗಳು, ಅವು ನಿಮ್ಮ ಮಾನವನ್ನ ಕಾಪಾಡ್ತಾ ಇದ್ದಾವೆ. ಮಧ್ಯದಲ್ಲಿ ಬೇರೆ ಇಶ್ಯೂ ತೆಗೆದು ನಿಮ್ಮ ಒಂದು ಟೀಮ್ ಇದೆಯಲ್ಲ, ಬಿಜೆಪಿ ಟೀಮ್, ಏನು ರಮೇಶ್ ಜಾರಕಿಹೊಳಿ ಟೀಮ್ ಇಟ್ಕೊಂಡಿದಾರಲ್ಲ, ಅವರು ಹೌಸ್ ಒಳಗಡೆ ಬಂದು ಇನ್ನೊಂದೇನೋ ಡ್ರಾಮಾ ಸ್ಟಾರ್ಟ್ ಮಾಡಿಸಿ ಇದನ್ನು ಡೈವರ್ಟ್ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈ ಬಾರಿ ಅಂತೂ ಜನಗಳು ಡೈವರ್ಟ್ ಆಗಲ್ಲ. ನಿಮ್ಮ ಮನೆಯವರ ಆಟ ನಾಟಕಗಳನ್ನ ನೋಡಿ ಜನಕ್ಕೆ ಸಾಕಾಗಿದೆ. ಅದಕ್ಕೆ ಜನ 58ರಲ್ಲಿ ಇದ್ದಾರನ್ನ 19 ತಂದು ನಿಲ್ಲಿಸಿದ್ದಾರೆ. ಇದೇ ರೀತಿ ಸುಳ್ಳು ಹೇಳ್ತಾ, ಇದೇ ತರ ಜನಗಳಿಗೆ ವಂಚನೆ ಮಾಡ್ತಾ, ಮೋಸ ಮಾಡ್ತಾ, ಕಣ್ಣೀರ್ ನಾಟಕವನ್ನು ಆಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಹತ್ತಾದ್ರೂ ನೀವು ಗೆಲ್ತೀರಾ ಅನ್ನೋದೇ ಡೌಟ್. ಕುಮಾರಸ್ವಾಮಿಯ ನಡೆ JDSನ ಎಲ್ಲೋ ಒಂದ್ ಕಡೆ ಸರ್ವನಾಶ ಮಾಡ್ತಾ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.